ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಹೆಣ್ಣು ಜೀವನದಿ ಇದ್ದ ಹಾಗೆ. ಜೀವನದಲ್ಲಿ ಸಮಾಜದ ಪ್ರತಿಯೊಂದು ಪಾತ್ರದಲ್ಲೂ ತನ್ನನ್ನು ತಾನು ತೊಡಗಿಸ್ಕೊಂಡು ಅದರಲ್ಲಿ ಐಕ್ಯವಾಗಿ ಹೋಗ್ತಾಳೆ. ಆದರೂ ಕೂಡ ಆಕೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಸ್ವಾವಲಂಬಿಯಾಗಿರಬೇಕು ಅನ್ಕೋತಾಳೆ. ಇಂತಹ ಸಂದರ್ಭದಲ್ಲಿ ಹಲವಾರು ಮಹಿಳೆಯರು ಸ್ವಾವಲಂಬಿ ವೃತ್ತಿ ಮಾಡ್ತಿದ್ದಾರೆ. ಆದರೆ ಅದರಲ್ಲಿ ಅವರು ಎಷ್ಟು ತೃಪ್ತಿ ಪಡೆದಿದ್ದಾರೆ? ಕೆಲವೊಂದು ಸಲ ಅವ್ರಿಗೆ ಅನಿಸುತ್ತೆ, ಬೇರೆ ಉದ್ಯೋಗ ಮಾಡಿದರೆ ಸರಿ ಹೋಗ್ತಿತ್ತು, ಇದು ನನಗೆ ಸೂಟ್ ಆಗ್ತಿಲ್ಲ ಅಂತ. ಹಾಗಾದರೆ ಮಹಿಳೆಯರಿಗೆ ಯಾವ ಉದ್ಯೋಗ ಯಾವ ರೀತಿ ಸೂಟ್ ಆಗುತ್ತೆ, ಯಾವ ಉದ್ಯೋಗದಲ್ಲಿ ಅವರು ಮುಂದುವರಿಬಹುದು, ಇದೇ ವಿಷಯದ ಬಗ್ಗೆ ಇವತ್ತಿನ ಸುಹಾಸಿನಿ ಬೆಳಕು ಚೆಲ್ಲುತ್ತೆ. ಒನ್ಸ್ ಅಗೇನ್ ವೆಲ್ಕಮ್ ಟು ದ ಶೋ. ನಾನು ಭಾವನಾ. ಮಹಿಳಾ ಸ್ವಯಂ ಉದ್ಯೋಗದ ಬಗ್ಗೆ ನಮ್ಮ ಜೊತೆ ಮಾಹಿತಿ ಕೊಡೋದಕ್ಕೆ IDFನ ಟ್ರಸ್ಟಿ ಆಗಿರುವಂತಹ GM ದೇಶಪಾಂಡೆ ಅವರಿದ್ದಾರೆ. ದೇಶಪಾಂಡೆ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇವತ್ತು ಮಹಿಳೆ ಸ್ವಾವಲಂಬಿ ಆಗ್ತಾಳೆ, ಆದರೂ ಒಂದು ಪ್ರಶ್ನೆ ಯಾವಾಗಲೂ ನಮ್ಮಲ್ಲಿ ಹುಟ್ಕೊಳ್ಳುತ್ತೆ. ಮಹಿಳೆ ಸ್ವ ಉದ್ಯೋಗ ಏತಕ್ಕಾಗಿ ಮಾಡ್ತಾಳೆ? ಏನು ಕಾರಣ? ಭಾವನಾ, ಸಮಸ್ಯೆ ಏನಿದೆ ಅಂದರೆ, ಇವಾಗ ಕಳೆದ 10 ವರ್ಷದಲ್ಲಿ ನಮ್ಮ ಆರ್ಥಿಕ ಪ್ರಪಂಚದಲ್ಲಿ ಎಷ್ಟು ಬೆಳವಣಿಗೆ ಆಗಿದೆ ಪ್ರಾಯಶಃ ತಮಗೆಲ್ಲ ಗೊತ್ತು. ಅದು ಕಮ್ಯುನಿಕೇಷನ್ ಇರ್ಬೋದು ಅಥವಾ ದೂರದರ್ಶನ ಇರಬಹುದು, ಯಾವುದೇ ಒಂದು ನಾವು ಕ್ಷೇತ್ರ ತಗೊಂಡ್ರೆ ತುಂಬ ವಿಪರೀತ ಪ್ರಮಾಣವಾದ ಬೆಳವಣಿಗೆ ನಮ್ಮ ಜೀವನಗಳನ್ನೆಲ್ಲ ಅಸ್ತವ್ಯಸ್ತಗೊಳಿಸ್ಬಿಟ್ಟಿದೆ. ಪ್ರಾಯಶಃ 10 ವರ್ಷದ ಹಿಂದ್ಗಡೆ ಮಹಿಳೆಗಿದ್ದ ಕರ್ತವ್ಯಗಳು ಇವತ್ತಿಗಿದ್ದ ಮಹಿಳೆಯ ಕರ್ತವ್ಯಗಳಲ್ಲಿ ತುಂಬ ವ್ಯತ್ಯಾಸ ಇದೆ. ಈ ಎಲ್ಲ ವ್ಯತ್ಯಾಸಗಳನ್ನು ಸರಿಪಡಿಸೋದಕ್ಕೆ ಮಹಿಳೆಗೆ ಪುರುಷನ ಜೊತೆಗೆ ಸೇರಿಕೊಂಡು ಆದಾಯವನ್ನು ತರುವಂತಹ ಅನಿವಾರ್ಯತೆ ಇವತ್ತು ಯಾವತ್ತಿಗಿಂತ ಹೆಚ್ಚಿಗೆ ಆಗಿದೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ಅನೇಕ ಹೆಜ್ಜೆಗಳನ್ನು ಇಟ್ಕೊಂಡಿದೆ. ಸರ್ಕಾರದ ಮುಖ್ಯ ಉದ್ದೇಶ ಒಂದು ಕಡೆಗೆ ಎಲ್ಲ ಮಹಿಳೆ ಆಗಲಿ ಅಥವಾ ಪುರುಷ ಆಗಲಿ ಅವರಿಗೆ ತಮ್ಮ ಶಿಕ್ಷಣಕ್ಕೆ ತಕ್ಕಂತೆ ಇರುವಂತಹ ಕೆಲಸವನ್ನು ಒದಗಿಸಿ ಸಂಪಾದನೆಗೆ ಅನುಕೂಲ ಮಾಡಿಕೊಡುವಂಥದ್ದು. ಆದರೆ 1984ರಿಂದ ಇತ್ತೀಚೆಗೆ ಕೆಲವೊಂದು ಬೆಳವಣಿಗೆಯಲ್ಲಿ ಏನಾಗಿದೆ ಅಂದರೆ, ಸರ್ಕಾರದ ಕೆಲಸ ಸಿಗೋದು ತುಂಬ ಕಷ್ಟ ಆಗಿದೆ. ಆ ಕಷ್ಟವನ್ನು ಅರಿತುಕೊಂಡು ಪ್ರಾಯಶಃ ಸರ್ಕಾರ ಸ್ವಯಂ ಉದ್ಯೋಗದ ಕಡೆಗೆ ಹೆಚ್ಚು ಒತ್ತು ಕಳೆದ 10 ವರ್ಷದಿಂದ ಕೊಡ್ತಾ ಇದೆ. ಅದಕ್ಕೆ ಮುಖ್ಯ ಕಾರಣ ಮಹಿಳೆ ಆಗಲಿ ಪುರುಷನೇ ಆಗಲಿ ಎಲ್ಲಿ ತಮ್ಮ ಸಾಮರ್ಥ್ಯವನ್ನು ಬಳಸ್ಕೊಂಡು, ತಮ್ಮ ಶಿಕ್ಷಣವನ್ನು ಬಳಸ್ಕೊಂಡು, ತಮಗಿರುವ ಸಾಮರ್ಥ್ಯವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಬೇರೆಯವರಿಗೆ ಬಳಸ್ಕೊಂಡು ತಾವೇ ಉದ್ಯೋಗಕರ್ತರಾಗಿ ಉದ್ಯೋಗ ಸೃಷ್ಟಿ ಮಾಡೋದರಲ್ಲಿ ಏನೋ ಒಂದು ಮಹತ್ವದ ಹೆಜ್ಜೆ ಇಟ್ಟಿದ್ದಾರೆ. ಅಂಥ ಅವಕಾಶಗಳು ಇವತ್ತು ಬೇಕಾದಷ್ಟು ಬರ್ತಾ ಇದೆ. ಅದು ಅದರಲ್ಲೂ ಮಹಿಳೆಗೆ. ಯಾಕೆಂದರೆ ಪ್ರಾಯಶಃ ಮಹಿಳೆಯಲ್ಲಿ ಈ ಮಲ್ಟಿ ಟಾಸ್ಕಿಂಗ್ ಅಂತ ಹೇಳ್ತೀವಿ. ಯಾವುದೇ ಒಂದು ಸಮಯದಲ್ಲಿ ಒಂದಕ್ಕಿಂತ ಹೆಚ್ಚು ಕೆಲಸವನ್ನು ಮಹಿಳೆಯಷ್ಟು ಸಮರ್ಪಕವಾಗಿ ಪ್ರಾಯಶಃ ಪುರುಷರು ಮಾಡೋಕ್ಕಾಗೋದಿಲ್ಲ. ಉದಾಹರಣೆಗೆ, ಇವಾಗ ನೀವೇ ಬೆಳಿಗ್ಗೆ ತಕ್ಷಣ ಒಂದು ಕಡೆಗೆ ಕುಕ್ಕರ್ ಇಡ್ತೀರಾ, ಇನ್ನೊಂದು ಕಡೆಗೆ ಮಗು ರೆಡಿ ಮಾಡ್ತೀರಾ, ಮತ್ತೊಂದು ಕಡೆ ಗಂಡನ ಡುಬ್ಬ ತುಂಬಿಸ್ತೀರಾ. ಇವೆಲ್ಲವನ್ನು ಏಕಾಲಕ್ಕೆ ನೀವು ಮಾಡ್ತೀರಾ. ಅದೇ ಒಂದು ಕೆಲಸವನ್ನು ಒಂದು ದಿವಸ ಪುರುಷನ ಬಿಟ್ಕೊಟ್ಟು ನೋಡಿ ಏನಾಗುತ್ತೆ ಸಾಮರ್ಥ್ಯ ಅವನೊಂದು. ಈ ಮಲ್ಟಿ ಟಾಸ್ಕಿಂಗ್ ಎಬಿಲಿಟಿ ಇನ್ ವಿಮೆನ್ ಇದೇನಿದೆ, ಇದನ್ನು ಬಳಸ್ಕೊಂಡು ಮಹಿಳೆಯರು ಅನೇಕ ಉದ್ಯಮಗಳನ್ನ ನಡೆಸೋಕೆ ಸಾಧ್ಯ ಇದೆ. ಅವೆಲ್ಲವುಗಳ ಬಗ್ಗೆ ನಾವು ವಿವರವಾಗಿ ಚರ್ಚೆ ಮಾಡೋಣ. ಎಲ್ಲಕ್ಕಿಂತ ಮುಖ್ಯವಾಗಿ ಸ್ವಉದ್ಯೋಗ ಮಹಿಳೆಗೆ ಯಾಕೆ ಅಂತಂದರೆ, ಮಹಿಳೆಗೆ ಸ್ವಉದ್ಯೋಗ ಅಥವಾ ಆದಾಯ ತರುವ ಕಲ್ಪನೆ ಸೆಕೆಂಡರಿ, ಅದು ಎರಡನೇ ಪಾತ್ರ. ಮಹಿಳೆಗೆ ಮೊದಲನೇ ಕರ್ತವ್ಯ ಕುಟುಂಬದ ಜವಾಬ್ದಾರಿ. ಮಕ್ಕಳನ್ನ ಸರಿಯಾಗಿ ಲಾಲನೆ ಪೋಷಣೆ ಮಾಡಬೇಕು, ಅವರ ಸ್ಕೂಲ್ ವರ್ಕು ಹೋಮ್ ವರ್ಕು ಎಲ್ಲವನ್ನೂ ಸರಿಯಾಗಿ ಗಮನದಲ್ಲಿ ಇಟ್ಕೊಂಡು ಅವಳು ಮುನ್ನಡೆಸಬೇಕಾಗುತ್ತೆ. ಇದಾದ ನಂತರ ಅವಳಿಗಿರುವ ಸೀಮಿತ ಅವಧಿ, ಲಿಮಿಟೆಡ್ ಟೈಮ್ ಇರುತ್ತೆ. ಪ್ರಾಯಶಃ ಒಬ್ಬ ಮಹಿಳೆ ಸ್ವಉದ್ಯೋಗಿ ಆಗಲಿ ಅಥವಾ ಬೇರೆ ಕೆಲಸಕ್ಕೆ ಮಹಿಳೆ ಯಾಕೆ ಇತ್ತೀಚೆಗೆ ತೀರಾ ಕಡಿಮೆಯಲ್ಲಿ ಸಂಖ್ಯೆಯಲ್ಲಿ ಹೋಗ್ತಾ ಇದ್ದಾರೆ ಅಂದರೆ, ಸುಮಾರು 8 ಗಂಟೆ ಅವರು ಕರ್ತವ್ಯ ನಿರತರಾಗ್ತಾರೆ. ಆ 8 ಗಂಟೆ ಒಂದು ಕರ್ತವ್ಯ ನಿರತಕ್ಕೋಸ್ಕರ ಬೆಳಗ್ಗೆ 1-1.5 ಗಂಟೆ ಬಸ್ನಲ್ಲಿ, ನಂತರ ಸಾಯಂಕಾಲ 1-1.5 ಗಂಟೆ ಬಸ್ನಲ್ಲಿ. ಸೊ 11ರಿಂದ 12 ಗಂಟೆ ಆ ಮಹಿಳೆ ಮನೆಯಿಂದ ಹೊರಗೆ ಇದ್ದರೆ ಕುಟುಂಬದ ಜವಾಬ್ದಾರಿಯನ್ನು ಅವಳು ಸಮರ್ಥವಾಗಿ ನಿರ್ವಹಿಸೋಕ್ಕಾಗ್ತಾ ಇಲ್ಲ. ಇಂಥ ಸಂದರ್ಭಗಳನ್ನು ನಾವು ಗಮನದಲ್ಲಿ ಇಟ್ಕೊಂಡು ಮಹಿಳೆಯರಿಗೆ ಸ್ವಂತ ಉದ್ಯೋಗ ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ 1-2 ಸಣ್ಣ ವಿಷಯ ಹೇಳಿಬಿಡ್ತೀನಿ. ಈ ಸ್ವಂತ ಉದ್ಯೋಗ ಅಂದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಮಹಿಳೆಯಾಗಿ ಆರ್ಥಿಕ ಸ್ವಾತಂತ್ರ್ಯ ಜೊತೆಗೆ ಅವಳ ಸಮಯದ ಸ್ವಾತಂತ್ರ್ಯನ ಕೊಡುತ್ತೆ. ಆ ಸಮಯದ ಸ್ವಾತಂತ್ರ್ಯ ಎಷ್ಟು ಮುಖ್ಯ ಪಾತ್ರ ವಹಿಸುತ್ತೆ ಅಂತ ಎಲ್ಲ ಗೃಹಿಣಿಯರು ಒಪ್ಕೊಳ್ತಾರೆ. ಯಾಕೆಂದರೆ ನೀವು ಒಂದು ದಿವಸ ನಿಮ್ಮ ಕೆಲಸ 10 ಗಂಟೆಗೆ ಮುಗಿದ್ರೆ ಪ್ರಾಯಶಃ ಮರುದಿವಸ 11 ಗಂಟೆಗೆ ಮುಗಿಬೋದು. ಹೀಗೆ ಆಗುತ್ತೆ ಅಂತ ಹೇಳೋಕೆ, ಕುಟುಂಬ ಆದಮೇಲೆ ಬೇರೆ ಬೇರೆ ಜವಾಬ್ದಾರಿ ಇರುತ್ತೆ. ಆ ಎಲ್ಲ ಜವಾಬ್ದಾರಿಗಳನ್ನು ನೀವು ನಿಭಾಯಿಸಿಕೊಂಡು ನಂತರ ಏನು ನಿಮ್ಮ ಸಮಯ ಮಿಕ್ಕುತ್ತೆ, ಆ ಸಮಯದಲ್ಲಿ ಆ ಆದಾಯ ತರುವಂಥ ಯಾವುದೇ ಚಟುವಟಿಕೆಯನ್ನು ನೀವು ಕೈಗೊಳ್ಳೋಕೆ ಸಾಧ್ಯ ಇದೆ. ಅಂಥ ಅನೇಕ ಅವಕಾಶಗಳು ತೀರಾ ಇತ್ತೀಚೆಗೆ ಹೆಚ್ಚು ಸಂಖ್ಯೆಯಲ್ಲಿ, ಅದರಲ್ಲೂ ಬೆಂಗಳೂರು ಕ್ಷೇತ್ರದ ಬೆಂಗಳೂರಿನ ಮಹಿಳೆಯರಿಗೆ ಅನೇಕ ಅವಕಾಶಗಳು ಬಾಗಿಲು ತೆರೆಕೊಂಡಿದೆ. ಆ ಎಲ್ಲ ಅವಕಾಶಗಳನ್ನು ಬಳಸ್ಕೊಳ್ಳೋದಕ್ಕೆ ಎಲ್ಲ ಮಹಿಳೆಯರಿಂದಲೂ ಸಾಧ್ಯ. ಸ್ವಂತ ಉದ್ಯೋಗಕ್ಕೆ ಪ್ರಾಯಶಃ ಇಲ್ಲೇ ಕನಿಷ್ಠ ಇಷ್ಟೇ ಓದಿರಬೇಕು, ಇಷ್ಟು ವಿದ್ಯಾರ್ಹತೆ ಇರಬೇಕು, ಇಷ್ಟೇ ವಯಸ್ಸಾಗಿರಬೇಕು ಅನ್ನೋ ಯಾವ ಒಂದು ಮಿತಿಯೂ ಇದ್ದಾಗಿಲ್ಲ. ಹೀಗಾಗಿ ಈಗ ಬೆಂಗಳೂರಿಂದ ನಮಗೆ ರಮೇಶ್ ಅನ್ನೋರು ಕರೆ ಮಾಡಿದ್ದಾರೆ. ರಮೇಶ್, ನಿಮ್ಮ ಪ್ರಶ್ನೆ ಏನು? ರಮೇಶ್, ನನ್ನ ಧ್ವನಿ
ಓಕೆ, ಕಾಲ್ ಕಟ್ ಆಗಿದೆ ಅಂತ ಅನ್ಸುತ್ತೆ. ಓಕೆ, ಹಾ. ಅತಿಥಿ ಅಂತ ಕರೆ ಮಾಡಿದ್ದಾರೆ. ಅತಿಥಿ, ನಿಮ್ಮ ಪ್ರಶ್ನೆ ಏನು? ಅತಿಥಿ, ನನ್ನ ಧ್ವನಿ ಕೇಳ್ತಾ ಇದ್ರೆ ನಿಮ್ಮ ಪ್ರಶ್ನೆ ಏನು? ಹೌದು. ನಂದು LLB ಆಗಿದೆ. ಹ್ಮ್ ಲಾ ಪ್ರಾಕ್ಟೀಸ್ ಮಾಡೋದಕ್ಕೆ ಮನ್ಸಿಲ್ಲ. ಹ್ಮ್ ನಂಗೆ ಸೂಟ್ ಆಗುವಂತ ಸ್ವಉದ್ಯೋಗ ಯಾವ್ದು ಅಂತ. ಎಲ್ಲಿಂದ ಮಾತಾಡ್ತಾ ಇದ್ದೀರಿ ಅತಿಥಿ? ಯಾವ ಭಾಗದಿಂದ? ಬೆಂಗಳೂರು ಯಾವ ಭಾಗದಲ್ಲಿದ್ದೀರಾ? ವಿಜಯನಗರ. ವಿಜಯನಗರದಲ್ಲಿದ್ದೀರಲ್ವಾ? ಈ ಒಬ್ಬ ಮಹಿಳೆ, ಅದು ಅತಿಥಿನೇ ಆಗಿರ್ಬೋದು, ಯಾರೇ ಆಗಿರಬಹುದು, ಒಬ್ಬ ಮಹಿಳೆ ಬಿಸ್ನೆಸ್ ಮಾಡಬೇಕು ಅಥವಾ ಚಟುವಟಿಕೆ ಮಾಡಿ ಯಾವುದೇ ಆರ್ಥಿಕ ಉತ್ಪಾದನೆ ಚಟುವಟಿಕೆ ಕೈಗೊಳ್ಳಬೇಕು ಅಂದರೆ ಕುಟುಂಬದ ಎಲ್ಲ ಸದಸ್ಯರು ಕೂಡ ಅದಕ್ಕೆ ನೆರವು ನೀಡಬೇಕಾಗುತ್ತೆ. ಆ ನೆರವನ್ನು ಎಷ್ಟರ ಮಟ್ಟಿಗೆ ನೀವು ದೊರಕಿಸ್ಕೊಳ್ತೀರಾ ಅದ್ರ ಮೇಲೆ ನಿಮ್ಮ ಯಶಸ್ಸು ಅವಲಂಬನ ಆಗುತ್ತೆ. ಈ ಕಾರ್ಯಕ್ರಮದ ಕೊನೆಯಲ್ಲಿ ನಾವು ನಮ್ಮ ಕಚೇರಿ ವಿಳಾಸ ಕೊಡ್ತೀವಿ, ಅಲ್ಲಿ ಫೋನ್ ನಂಬರ್ ಕೊಡ್ತೀವಿ. ದಯವಿಟ್ಟು ಒಂದು ಸರ್ತಿಗೆ ಮಾತ್ರ ನೀವು ಕಚೇರಿಗೆ ಬಂದು ಹೋದರೆ ನಿಮ್ಮ ಹಿನ್ನೆಲೆ ಏನು, ನಿಮ್ಮ ಕುಟುಂಬದ ಪೋಷಕರು ಅಥವಾ ನಿಮ್ಮ ಕುಟುಂಬದಲ್ಲಿರುವ ನೆರವಿನ ವ್ಯವಸ್ಥೆ ಏನಿದೆ, ಇದನ್ನೆಲ್ಲ ಕಂಡುಕೊಂಡು ಖಂಡಿತ ನೀವು ಸ್ವಂತ ಉದ್ಯೋಗ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆ ಅಮ್ಮ. ಸ್ವಲ್ಪ ಕಾರ್ಯಕ್ರಮ ಕೊನೆಯವರೆಗೆ ನೀವು ಸ್ವಲ್ಪ ನೋಡ್ತಾ ಇರಿ. ಕಾರ್ಯಕ್ರಮ ಕೊನೆಗೆ ನಮ್ಮ ಸಂಸ್ಥೆ ವಿಳಾಸ ಮತ್ತು ಫೋನ್ ನಂಬರ್ ಕೊಡ್ತೀವಿ. ನೀವು ಒಂದು ಸರ್ತಿಗೆ ನಮ್ಮ JP ನಗರದ ಆಫೀಸಿಗೆ ನೀವು ಬಂದುಬಿಟ್ರೆ ನಂತರ ಬರೋ ಅಗತ್ಯತೆ ಇರೋದಿಲ್ಲ. ಒಂದು ಸರ್ತಿ ನೀವು ಬಂದು ನಿಮ್ಮ ಜೊತೆ ಚರ್ಚೆ ಮಾಡಿಬಿಟ್ರೆ ಮುಂದಿನ ನಂತರ ಎಲ್ಲ ನೀವು ಫೋನ್ನಲ್ಲಿ ನೀವು ಸಲಹೆಯನ್ನು ಪಡಿಬಹುದು. ನಿಮ್ಮ ಸ್ವಂತ ಬಿಸ್ನೆಸ್ಸನ್ನು ಯಾವ ರೀತಿ ಮಾಡ್ಬೋದು ಅನ್ನೋದಕ್ಕೆ ನಾವೆಲ್ಲ ರೀತಿ ಸಹಕಾರ ನೀಡ್ತೇವೆ. ಓಕೆ, ಈಗ ಬೆಂಗಳೂರಿಂದ ಇಂದಿರಾ ಕರೆ ಮಾಡಿದ್ದಾರೆ. ಇಂದಿರಾ, ನಿಮ್ಮ ಪ್ರಶ್ನೆ ಏನು? ಆಕ್ಚುಲಿ ಮೇಡಮ್, ಹೇಳಿ. ಇವಾಗ ಯಾವ ಉದ್ಯೋಗ ಮಾಡಕ್ಕೆ ಏನಾದ್ರು ಇರ್ಬೇಕು ಅನ್ನೋದು. ಓದಿರ್ಬೇಕು ಅಂತ ಕೇಳ್ತಿದ್ದೀರಾ? ಓಕೆ, ದೇಶಪಾಂಡೆ ಅವ್ರು ಹೇಳ್ತಾರೆ. ಇಂದಿರಾ, ಇಲ್ಲಿ ಯಾವ ಭಾಗದಲ್ಲಿದ್ದೀರಿ? ಬೆಂಗಳೂರು ಬೊಮ್ಮನಹಳ್ಳಿ. ಹಾಗಿದ್ರೆ ಒಂದು ನೋಡಿ, ನಾನು ಅದೇ ಈಗ 2 ನಿಮಿಷ ಮೊದಲೇ ಅದೇ ಹೇಳಿದೆ. ಈ ಒಂದು ಉದ್ಯೋಗಕ್ಕೆ, ಸ್ವಉದ್ಯೋಗಕ್ಕೆ ಇಂತಿಷ್ಟೇ ಓದಿರಬೇಕು, ಇದನ್ನೇ ಕಲ್ತಿರಬೇಕು, ಇಷ್ಟು ಪರ್ಸೆಂಟೇಜ್ ಮಾರ್ಕ್ ತೆಗೆದಿರಬೇಕು ಅನ್ನುವ ಯಾವುದೇ ಒಂದು ಮಿತಿ ಇಲ್ಲ. ಇಲ್ಲಿ ಬೇಕಾಗಿರೋದು ಮಹಿಳೆಗೆ ಆಸಕ್ತಿ ಮಾತ್ರ. ಆ ಆಸಕ್ತಿಯನ್ನು ಯಾವ ರೀತಿಯಲ್ಲಿ ನಿಮ್ಮ ಸಾಮರ್ಥ್ಯವನ್ನು ಬಳಸ್ಕೊಂಡು ಆದಾಯ ಉತ್ಪನ್ನಕ್ಕೆ ಬಳಸ್ಕೊಳ್ತೀರಿ ಅನ್ನೋ ತಿಳಿಸ್ಕೊಡೋದಕ್ಕೆ ನಮ್ಮಲ್ಲಿ ತುಂಬ ಸರಳವಾದ ಮಾರ್ಗಗಳಿವೆ. ಅದಕ್ಕೆ ನೀವು ಅದೇ ಕಾರ್ಯಕ್ರಮದಲ್ಲಿ ಕೊನೆಯವರೆಗೂ ಇದೇ ಸ್ವಲ್ಪ ನಮ್ಮ ವಿಳಾಸ ನೋಟ್ ಮಾಡ್ಕೊಳ್ಳಿ. ಆ ವಿಳಾಸ ನೋಟ್ಕೊಂಡು ಒಂದು ಸರ್ತಿ ಬಂದರೆ ಸಾಕಮ್ಮ. ಒಂದು ಸರ್ತಿ ನೀವು ಬಂದುಬಿಟ್ರೆ ಅಲ್ಲಿ ನಿಮ್ಮಂತಹ ಮಹಿಳೆಯರು ಅನೇಕ ಜನ ಬಂದು ಹೋಗಿ ಮಾಡಿದಂಥ ಬೇರೆ ಬೇರೆ ವಸ್ತುಗಳಿವೆ, ಬೇರೆ ಬೇರೆ ಸೇವೆಗಳನ್ನು ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನೋ ಬಗ್ಗೆ ಎಲ್ಲ ಇದೆ. ಒಂದು ಸರ್ತಿ ನೀವು ನಮ್ಮ ಮಹಿಳಾ ಸ್ವಉದ್ಯಮ ಕೇಂದ್ರಕ್ಕೆ ಬಂದು ಭೇಟಿ ನೀಡಿದರೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಅಲ್ಲಿ ಸಮರ್ಪಕವಾದ ಉತ್ತರನೂ ಸಿಗುತ್ತೆ. ಮುಂದೆ ವೈಯಕ್ತಿಕವಾಗಿ ನೀವು ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ನಿಮ್ಮ ಜೊತೆಗೆ ವೈಯಕ್ತಿಕವಾಗಿ ಚರ್ಚೆ ಮಾಡೋದಕ್ಕೆ ಎಲ್ಲ ಅನುಕೂಲನೂ ಇದೆ. ಓಕೆ, ಸೊ ಇನ್ನಷ್ಟು ಮಾಹಿತಿಯನ್ನು ಇವರಿಂದ ಪಡ್ಕೋಣ. ಅದಕ್ಕೂ ಮುಂಚೆ ಸುಹಾಸಿನಿಯಲ್ಲಿ ಒಂದು ಬ್ರೇಕ್.